ಆಲೂರು ತಾಲೂಕಿನ ಜನರ ಜೀವನಾಡಿಯಾಗಿರುವ ಯಗಚಿ ಹೇಮಾವತಿ ಜಲಾಶಯಗಳಂತೆ ವಾಟೆಹೊಳೆ ಜಲಾಶಯ ಹೌದು. ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಬಣಗುಡುತ್ತಿದ್ದು ನಾಮಕವಾಸ್ತೆಗೆ ಮಾತ್ರ ಜಲಾಶಯವೆಂದು ಮೇಲ್ನೋಟಕ್ಕೆ ತೋರ್ಪಡುತ್ತಿದೆ. ಬೇಲೂರು ಹಾಗೂ ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಬರುವ ವಾಟೆಹೊಳೆ ಜಲಾಶಯದ ಸಮಗ್ರ ಅಭಿವೃದ್ಧಿಗೆ ಎರಡೂ ಕ್ಷೇತ್ರದ ಶಾಸಕರು ಜಂಟಿಯಾಗಿ ಶ್ರಮಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಹಾಸನ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಆಲೂರು ಸಕಲೇಶಪುರ ಉಸ್ತುವಾರಿ ರಘುಪಾಳ್ಯ ಅವರು ಆಗ್ರಹಿಸಿದ್ದಾರೆ. ಈ ವಿಷಯವಾಗಿ ಮಾತನಾಡಿರುವ ರಘುಪಾಳ್ಯ ಅವರು ರೈತರಿಗೆ ಅನುಕೂಲವಾಗಲೆಂದು ವಾಟೆಹೊಳೆ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಪ್ರಸ್ತುತ ಜಲಾಶಯವು ಸಂಪೂರ್ಣವಾಗಿ ಹೂಳಿನಿಂದ ತುಂಬಿ ಹೋಗಿದ್ದು ರೈತರಿಗೆ ಸರಿಯಾಗಿ ನೀರು ಪೂರೈಕೆಯಾಗ್ತಿಲ್ಲ. ಡ್ಯಾಂ ಕಟ್ಟಿದ್ರೂ ಕೃಷಿಕರಿಗೆ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲದಂತಾಗಿದ್ದು ರೈತರು ತೀವ್ರ ನಿರಾಶೆಯಾಗಿದ್ದಾರೆ. ಜಲಾಶಯದ ಮೂಲ ಉದ್ದೇಶ ಈಡೇರುವಂತೆ ಅದು ರೈತರಿಗೆ ಸಂಪೂರ್ಣ ಅನುಕೂಲವಾಗುವ ರೀತಿಯಲ್ಲಿ ವ್ಯವಸ್ಥೆಯನ್ನ ಸರಿಪಡಿಸಬೇಕಿದೆ. ಈ ಜಲಾಶಯವು ಬೇಲೂರು ಮತ್ತು ಆಲೂರು ಸಕಲೇಶಪುರ ಎರಡೂ ಕ್ಷೇತ್ರಗಳಿಗೆ ಮೀಸಲಾಗಿರುವುದರಿಂದ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹಾಗೂ ಆಲೂರು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ಒಗ್ಗೂಡಬೇಕು. ಇಬ್ಬರು ಶಾಸಕರು ಜಂಟಿಯಾಗಿ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನವನ್ನ ಮಂಜೂರು ಮಾಡಿಸಿಕೊಂಡು ತಂದು ಜಲಾಶಯದ ಹೂಳು ಎತ್ತುವ ಕಾರ್ಯ ಮತ್ತು ಸಮಗ್ರ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಇದೇ ವೇಳೆ ಅವರು ಮನವಿ ಮಾಡಿದ್ದಾರೆ. ಮದಗಟ್ಟ ಬೇಲೂರು ಹೋಗಂತ ರಸ್ತೆಯಲ್ಲಿ ಇವಾಗ ನಮ್ಮ ಏನು ವಾಟೆಹೊಳೆ ಡ್ಯಾಮ್ ಇದೆ ಅದರ ಕೆಳಗಡೆ ಒಂದು ಹೊಳೆಗೆ ಹೋಗಿರುವಂಥ ನೀರಿನ ಒಂದು ಜಾಗದಲ್ಲಿ ಭಾರಿ ಗುಂಡಿ ಬಿಟ್ಟು ವ್ಯವಸ್ಥೆ ಸರಿ ಇಲ್ಲ. ಅದನ್ನು ಈ ಮೇಲ್ಕಂಡ ಅಂತ ಅಧಿಕಾರಿಗಳು ಅದ್ರ ಬಗ್ಗೆ ಒಂಚೂರು ವಿಚಾರಿಸಿ ನೋಡಿ ಅದ್ರ ಬಗ್ಗೆ ಒಂಚೂರು ಕ್ರಮ ತಗೊಂಡು ಆ ಗುಂಡೆಯಲ್ಲಿ ಒಂದು ರಸ್ತೆ ಒಂದು ಸ್ವಚ್ಛ ಮಾಡಿ ರೆಡಿ ಮಾಡಿಕೊಡ್ಬೇಕು ಅಂತ ಈ ಜನಗಳಿಗೆ ತೊಂದರೆ ಆಗದಂಥ ರೀತಿಗೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಕೇಳ್ಕೊಳ್ತಿದ್ದೀವಿ ಸರ್. ನಮ್ಮ ಹೆಸರು ಹರೀಶ್ ಅಂತ ಹೇಳಿ. ಯಾರು ಬರ್ತಾರೆ ಇಲ್ಲಿಗೆ? ಬೇಲೂರಿಂದ ನಮ್ಮ ಉಲ್ಲಳ್ಳಿ ಸುರೇಶ್ ಅವರು ಮತ್ತೆ ನಮ್ಮ ಸಕಲೇಶ್ಪುರ ಸಿಮೆಂಟ್ ಮಂಜಣ್ಣ ಅವರು ಯಾರೇ ಒಂದು ವ್ಯಕ್ತಿ ಆದರೂ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ. ಮಳೆ ನೀರು ಡ್ಯಾಮ್ ಅಲ್ಲಿ ನೀರು ತುಂಬಿದ್ರೆ ರೋಡ್ ಮೇಲೆ ಬರುತ್ತೆ, ರೋಡ್ ಬ್ಲಾಕ್ ಮಾಡ್ತಾರೆ. ನಮ್ಗೆ ಓಡಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬ್ರಿಡ್ಜ್ ಸೇತುವೆ ಮಾಡಿದ್ರೆ ತುಂಬಾ ಒಳ್ಳೇದು. ನೀರು ಬಂದ್ರೆ ಇಲ್ಲಿ ರೋಡೇ ಬ್ಲಾಕ್ ಮಾಡಿಬಿಡ್ತಾರೆ, ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಗುಂಡಿಗಳು ಮತ್ತೆ ರೋಡ್ ನೋಡಿದ್ರೆ ಈ ತರ ಓಡಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೋಡಿ ಸಹಕರಿಸಿ ಒಂಚೂರು ಗುಂಡಿಗಳು ಮುಚ್ಚಿಸಿ ಒಂಚೂರು ರೋಡ್ ಮಾಡಿ ಸೇತುವೆ ಮಾಡಿಕೊಟ್ರೆ ತುಂಬಾ ಉಪಕಾರ ಆಗುತ್ತೆ. ಒಂಚೂರು ಇದ್ರ ಬಗ್ಗೆ ಬಿಡ್ಜೆ ಆಗ್ಬೇಕು. ಇದಕ್ಕೊಂದು ಡ್ಯಾಮಿನ ನೀರು ಬಿಟ್ಟಾಗ ಬಿಟ್ಟಾಗ ರೋಡ್ ಕ್ಲೋಸ್ ಮಾಡ್ತಾರೆ. ಆಲೂರು ಬೇಲೂರು ಹೋಗೋರಿಗೆ ಇದೊಂದು ಬಿಕ್ಕೋಡ್ ಮೇಲೆ ಹೋಗ್ಬೇಕಾಗ್ತದೆ, ಆಯ್ತಾ? ಹಂಗಾಗಿ ಇದನ್ನ ಬಿಡ್ಜೆ ಮಾಡ್ಬೇಕು, ಹೈಟ್ ಮಾಡ್ಬೇಕು, ಆಯ್ತಾ? ಇನ್ನೇನಾಗ್ಬೇಕು ಹೇಳಿ? ರೋಡ್ ಹಾಕಿಂತಲೂ ಕೂಡ ಬ್ರಿಡ್ಜ್ ಆಗ್ಬೇಕಂತ ಹೇಳ್ತೀರಿ. ಹೈಟ್ ಮಾಡ್ಬೇಕು ಸರ್. ತಮ್ಮೂರು ನಮ್ದು ಬೇಲೂರು. ಅವರು ಆಲೂರು ಕಾಂಟ್ಯಾಕ್ಟ್ ಜಾಸ್ತಿ. ನೀವು ಇಲ್ಲೇ ಓಡಾಡೋದು ಜಾಸ್ತಿ? ರೋಡಿನ ಪರಿಸ್ಥಿತಿ ಹೇಗಿದೆ? ಇದು ರೋಡ್ ಇಲ್ಲಿ ಅತ್ಲಗೆಲ್ಲ ಚೆನ್ನಾಗಿದೆ, ತೊಂದರೆ ಇಲ್ಲ. ಒಂಚೂರು ಬಿಕ್ಕೋಡ್ ಹತ್ರ ಒಂದ್ ಸ್ವಲ್ಪ ಹೋಗಿದ್ದು ಅನ್ನೆ ಮನೆ ಬ್ರಿಡ್ಜ್ ಹತ್ರ ಹಟ್ಬಿಟ್ರೆ ಈ ಕಡೆಗೆಲ್ಲ ಚೆನ್ನಾಗಿದೆ. ಇದೊಂದು ಡ್ಯಾಮಿನ ಸ್ವಲ್ಪ ಡ್ಯಾಮಿಂದ ಇಲ್ಲಿ ಯಾವಾಗಲೂ ಡ್ಯಾಮ್ ಬರ್ತಾ ಇದ್ದಾಗ ಡೋರ್ ಓಪನ್ ಮಾಡಿದಾಗ ಕ್ಲೋಸ್ ಮಾಡ್ತಾರೆ. ನಾವು ಬಿಕ್ಕೋಡ್ ಮೇಲೆ ಹೋಗ್ಬೇಕಾಗ್ತದೆ. ಇವಾಗ ನೀವ್ ಏನ್ ಹೇಳ್ತೀರಿ? ಈಗ ಒಳ್ಳೆ ಕೆಲಸ ಮಾಡ್ಬೇಕು, ಇದೊಂದು ಬ್ರಿಡ್ಜ್ ಮಾಡ್ಬೇಕು ಅಂತ ಹೇಳ್ತೀವಿ. ಅದಷ್ಟು ಸುರೇಶ್ ಅಣ್ಣರಿಗೆ ಮನವಿ ಮಾಡ್ತೀರಾ? ಮನವಿ ಮಾಡೋಣ. ಸುರೇಶ್ ಅಣ್ಣ ನಮಗೆ ಬೇಕಾದವರು, ಆಯ್ತಾ? ಮಾಡ್ತಾರೆ. ಥ್ಯಾಂಕ್ ಯು. ಏನಂದ್ರೆ ಡ್ಯಾಮ್ ಆಲೂರು ಬೇಲೂರಿಗೆ ಎರಡಕ್ಕೂ ಸೇರುತ್ತೆ. ಹೌದಾ? ಅದಕ್ಕೋಸ್ಕರ ಈಗ ಸಿಮೆಂಟ್ ಮಂಜು ಅವರು ಮಾಡಬೇಕು. ಇದನ್ನ ಸಂಬಂಧಪಟ್ಟವರು ಅವರು MLA ಅವರು 2 ಜನ ಮಾಡಬೇಕು. ಡ್ಯಾಮ್ ನೋಡಿದ್ರೆಲ್ಲ ಹೌಚ್ ಬಂದು ನಿಂತಿದ್ದಾವೆ. ಸಾರ್ವಜನಿಕರು ಓಡಾಡೋ ರೋಡ ಇದು. ಬುತ್ತಿ ಬೆಳಕ ನಿಂತಿದೆ, ಮರ ಗಿಡ ಜಾಸ್ತಿ ಇದೆ. ಇಲ್ಲಿ ಸೇತುವೆ ಇಲ್ಲ ಒಂದು ಓಡಾಡಕ್ಕೆ. ಆಮೇಲೆ ಹೌಚ್ ಬಂದು ನಿಂತಿದೆ. ಇಲ್ಲಿ ಕತ್ಲೆ ಬಗೆಯಲ್ಲಿ ಬಂದ್ರೆ ಜನ ಹಳ್ಳ, ಆ ಕಡೆಲೂ ಹಳ್ಳ ಈ ಕಡೆಲೂ ಹಳ್ಳ, ಓಡಾಡಕ್ಕೆ ಸಖತ್ ಪ್ರಾಬ್ಲಮ್ ಆಗಿದೆ. ಸೇತುವೆ ಮಾಡಿ ಒಂದು ಸಾರ್ವಜನಿಕರಿಗೆ ಒಂದು ತಿರುಗಾಡಕ್ಕೆ ದಾರಿ ಕೊಟ್ಟು ಏನೋ ಡ್ಯಾಮ್ ಕ್ಲೀನ್ ಮಾಡ್ತಾರೆ ಅಂತ ವಾಟೆಹೊಳೆ ಡ್ಯಾಮ್ ಹೇಳ್ಕೊಳ್ಳೋಕೆ ಹೆಸರುವಾಸಿ ಆಗಿದೆ. ಅದರಲ್ಲಿ ಬೇರೆ ಈ ಥರ ಎಲ್ಲ ಹೌಚ್ ಬಂದು ನಿಂತಿದೆ. ನೋಡಿ ಏನು ಪ್ರಾಬ್ಲಮ್ ಏನು ಸಾಲ್ವ್ ಮಾಡ್ತಿರೋ ಇಲ್ವೋ? ಹಿಂಗೆ ಓಡಾಡೋದ ಸಾರ್ವಜನಿಕರು? ರಾಜಕೀಯದವ್ರು ನೋಡಿರಿ ಈ ಕಡೆ ತಿರುಗಿ ನೋಡಲ್ಲ. ಇದೇ ಸಂದರ್ಭದಲ್ಲಿ ಸ್ಥಳೀಯರು ಮಾತನಾಡಿ ಸಮಸ್ಯೆ ಬಗ್ಗೆ ವಿವರಿಸಿದರು.